ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಯವರಿಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ವ್ಯಾಪಾರದ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಈ ದಿವಸ ಲಾಭ ಕಾಣ್ತೀರಾ. ವೃತ್ತಿಯಲ್ಲಂತೂ ಮಹಾ ಯಶಸ್ಸು. ಹೊಸ ಕೆಲಸಗಳಿಗೆ ಅಪ್ಲೈ ಮಾಡಿದರೆ ಅದರಿಂದ ಬರ್ತಕ್ಕಂಥ ಉತ್ತರ ಅದು ನಿಮಗೆ ಸಮಾಧಾನ ಕೊಡುತ್ತೆ. ಚೆನ್ನಾಗಿದೆ ಇವೆ. ಈ ದಿವಸ ನೀವು ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಶತ್ರುಗಳು ದೂರ ಆಗ್ತಾರೆ. ಈ ದಿವಸ ನಿಮಗೆ ಸಮಾಧಾನ ಸಿಗುತ್ತೆ. ದೇವತಾ ಅನುಕೂಲ ಉಂಟಾಗುತ್ತೆ. ಹೆಚ್ಚಿನ ಸೌಕರ್ಯ ಇದೆ. ವಸ್ತು ನಷ್ಟತೆ ಇದೆ. ಬಹಳ ಮುಖ್ಯವಾಗಿ ವಸ್ತು ಕಳ್ಕೊಂಡ್ಬಿಡ್ತೀರ ಈ ದಿವಸ. ಇದರ ನಿವಾರಣೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ. ಯಾವುದೇ ತೊಡಕುಗಳಿಲ್ಲ. ವಸ್ತು ಕಳೆದೋಗಿದ್ದರೆ ಸಿಗುತ್ತೆ ಈ ದಿವಸ. ಅಂಥದ್ದೊಂದು ಲಕ್ಷಣ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ಯಾಕೆಂದರೆ ಕರ್ಮಾಧಿಪತಿ ನೀಚಲ್ಲ, ಹೀಗಾಗಿ ಸ್ವಲ್ಪ ಬಲಹೀನತೆ ಇದೆ. ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ ಈ ದಿವಸ. ಹೀಗಾಗಿ ನೀವು ಕೂಡ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಸಂಗಾತಿಯಿಂದ ತುಂಬ ಸಹಕಾರ, ಅನ್ಯೋನ್ಯತೆ, ಸಾಮರಸ್ಯ ಸಿಗುತ್ತೆ. ಚಂದ್ರ ಚೆನ್ನಾಗಿದ್ದಾನಲ್ಲ, ಸಪ್ತಮಾಧಿಪತಿ ಚೆನ್ನಾಗಿದ್ದರೆ ಯಾವುದೇ ಟೆನ್ಷನ್ ಇರಲ್ಲ. ಸಾಮರಸ್ಯ ಎಲ್ಲ ಹೆಲ್ಪ್ ಏನು ಪರಸ್ಪರಂ ಭಾವಯಂತಹ ಅಂತಾರೆ. ಸಹಕಾರ ಚೆನ್ನಾಗಿರುತ್ತೆ. ಇನ್ನು ಈ ದಿವಸ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ. ಯಾವುದು ಹೆಚ್ಚು ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಸ್ವಲ್ಪ ಪೆಟ್ಟು ಮಾಡ್ಕೊಳ್ತೀರ. ದೇಹಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಈ ಮರದ ವಸ್ತುಗಳು, ಚೇರೋ ಅಥವಾ ಮಂಚವೋ ಇಂಥದಕ್ಕೆ ತಗುಲಿಸ್ಕೊಂಬಿಡೋದು, ಪೆಟ್ಟು ಮಾಡ್ಕೊಳ್ಳೋಂಥ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಮಾತಿನ ಬಲ ಚೆನ್ನಾಗಿದೆ. ಧೈರ್ಯ ಸಾಹಸಗಳಿದ್ದಾವೆ. ಸಹೋದರ ಸಹಕಾರ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲವನ್ನೇ ಕಾಣ್ತಾ ಇದ್ದೀರಾ. ಸಾಲ ನಿವಾರಣೆಯಾಗುತ್ತೆ ಈ ದಿವಸ, ಬಹಳ ಮುಖ್ಯವಾದದ್ದು. ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ಮಕ್ಕಳಿಂದ ಸಮಾಧಾನ ಚೆನ್ನಾಗಿದೆ. ಅಂದರೆ ಯಾವುದೇ ಕಿರಿಕಿರಿ ಇರಲ್ಲ ಮಕ್ಕಳ ವಿಚಾರದಲ್ಲಿ. ಹೆಚ್ಚು ಯೋಚನೆ ಮಾಡಬೇಕಾದ್ದಿಲ್ಲ. ಇನ್ನು ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಫೈನಾನ್ಸ್ ಅಂದರೆ ಬ್ಯಾಂಕಿಂಗ್ ಕ್ಷೇತ್ರಗಳು ಅಂತೀವಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಹಣಕಾಸಿನ ಸಮೃದ್ಧತೆ ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಜನಾರ್ದನಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಶಾಸ್ತ್ರಿಗಳೇ, ಇಂದಿನ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ ಜೊತೆಗೆ ರಾಮ ಲಕ್ಷ್ಮಣರ ಒಂದು ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ 12 ರಾಶಿಗಳ ಫಲಾಫಲ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.